Namaskara. Welcome and welcome back to my YouTube channel. Well, if you do know me, then hi, I'm Manasaraj, a home baker in Bangalore. And in 2024 September, and actually one home bakery studio open near Ulal Atlu. This video is all about my home bakery tour. So, ಈ ವಿಡಿಯೋಲಿ ನಾನು ಹತ್ರ ಆಲ್ರೆಡಿ ಯಾವ್ಯಾವ ಮೆಟೀರಿಯಲ್ಸ್ ಇತ್ತು, ನಾನು ಏನು ಹೊಸದಾಗಿ ಪರ್ಚೇಸ್ ಮಾಡಿದೆ, ಎಲ್ಲಿ ಪರ್ಚೇಸ್ ಮಾಡಿದೆ, ಏನು ಪ್ರೈಸ್ ಆಯಿತು, ಪ್ರತಿಯೊಂದು ಇನ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. Hope this video would be helpful for any home baker or any person who would love to purchase after watching my video. So without any ado, let's get started. So ನಾನು 1 BHK ಮನೆನ ರೆಂಟ್ ಮಾಡ್ಕೊಂಡು ಅದನ್ನೇ ಹೋಮ್ ಬೇಕರಿ ಸ್ಟುಡಿಯೋ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಡೋರ್ ಮೇಲೆ ಈ ರೀತಿಯಾಗಿ ಗಣೇಶ ಫೋಟೋನ ಅಂಟಿಸಿದ್ದೀನಿ ಅಂಡ್ ದಿಸ್ ಇಸ್ ಫ್ರಮ್ ಅಮೆಝಾನ್. ಸೊ ಎಂಟರ್ ಆದಂಗೆ ಫಸ್ಟ್ ಸಿಗೋದೆ ಈ ಒಂದು ಕೇಕ್ ಟೇಬಲ್ ಆ್ಯಂಡ್ ಓವನ್ ಸ್ಟ್ಯಾಂಡ್. ಓಕೆ, ಸೊ ಫಸ್ಟ್ಲಿ ಈ ಒಂದು ವಾಲ್ ಬಗ್ಗೆ ಮಾತಾಡೋಣ. ಸೊ ದಿಸ್ ವಾಲ್ ಇಸ್ ಮೈ ಡ್ರೀಮ್. ನಾನು ಲೈಕ್ ಏನಾದರೂ ಸ್ಟುಡಿಯೋ ಆರ್ ಏನಾದರೂ ಶಾಪ್ ಮಾಡಿದ್ರು ಸಹ ಒಂದು ವಾಲ್ನ ಈ ರೀತಿ ಡೆಕೋರೇಟ್ ಮಾಡ್ಬೇಕನ್ನೋದು ನಂಗೆ ತುಂಬ ಆಸೆ ಇತ್ತು. ಐ ಡಿಂಟ್ ನೋ ಇದನ್ನು ಪೇಂಟ್ ಮಾಡಿದಾರ, ಸ್ಟಿಕ್ಕರ್ ಅಂಟಿಸ್ತಾರ, ನಂಗೆ ಏನೂ ಐಡಿಯಾ ಇರಲಿಲ್ಲ. ಆ್ಯಂಡ್ ವೆನ್ ಐ ಥಾಟ್ ಆಫ್ ಅ ಹೋಮ್ ಬೇಕರಿ ಸ್ಟುಡಿಯೋ, ಫಸ್ಟ್ ನನಗೆ ಮಾಡಿಸ್ಬೇಕಿದ್ದಿದ್ದೆ ದಿಸ್ ವಾಲ್. ಆ್ಯಂಡ್ ಇದ್ರ ಬಗ್ಗೆ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ದೆನ್ ಐ ಗಾಟ್ ನೋ ದಟ್ ಇದು ಸ್ಟಿಕ್ಕರ್ ಅಂಟಿಸೋದು, ವಿ ಹ್ಯಾವ್ ಟು ಗಿವ್ ದಮ್ ದ ಮೆಜರ್ಮೆಂಟ್, ಅಥವಾ ಅವರೇ ಬಂದು ಮೆಜರ್ ಮಾಡ್ಕೊಳ್ತಾರೆ ಆ್ಯಂಡ್ ಅಕಾರ್ಡಿಂಗ್ ಟು ಮೆಜರ್ಮೆಂಟ್ ಪ್ರೈಸ್ ಹೇಳ್ತಾರೆ. ಆ್ಯಂಡ್ ದಟ್ is the sticker and not painting anta. Later nearby one kade vichariಸಿದೆ and they quoted me around 17,000 to 18,000. ಅದಾದ್ಮೇಲೆ ನಮ್ಮ ಬ್ರದರ್ ಇನ್ ಲಾ ಅಂದರೆ ನಮ್ಮ ಭಾವ ಇದ್ದಾರಲ್ವ, ಅವರು ಅವ್ರ ಫ್ರೆಂಡ್ ಒಬ್ರು ಮಾಡ್ತಾರೆ, ಅವ್ರು ಗೊತ್ತು ಅಂತ ಹೇಳಿ ನನಗೆ ಸಜೆಸ್ಟ್ ಮಾಡಿದ್ರು. ಲೇಟರ್ ಆನ್ ಅವ್ರ ಜೊತೆಗೆ ಮಾತಾಡಿದ ಮೇಲೆ ನಾನು ಫ್ಯೂ ಡಿಸೈನ್ಸ್ನ ಶೇರ್ ಮಾಡಿದ್ದೆ. ಸಿನ್ಸ್ ಈ ವಾಲ್ ಅಗ್ಲ ಇದೆ, ಆ್ಯಸ್ ಯು ಕ್ಯಾನ್ ಸಿ ಇನ್ ದ ವಿಡಿಯೋ, ಈ ವಾಲ್ ಅಗ್ಲ ಇರೋದ್ರಿಂದ ನಾನು ಏನೇ ಇಮೇಜ್ ಕಳಿಸಿದ್ರು ಇಟ್ ಯೂಸ್ ಟು ಎಕ್ಸ್ಪ್ಯಾಂಡ್ ಆ್ಯಂಡ್ ಅದು ಅಷ್ಟು ಲುಕ್ ಕಾಣಿಸ್ತಿರ್ಲಿಲ್ಲ. ಸೊ ನನಗೆ ಇದಕ್ಕಿಂತ ಮುಂಚೆ 2 ಡಿಸೈನ್ಸ್ ಇಷ್ಟ ಆಗಿತ್ತು, ಬಟ್ ಅದು ನನ್ನ ವಾಲಿಗೆ ಫಿಟ್ ಆಗಲಿಲ್ಲ. ಸೊ ಆಟ್ ದ ಎಂಡ್ ಫೈನಲಿ ನನಗೆ ಡೇಸಿ ಸಿಕ್ತು ಆ್ಯಂಡ್ ಐ ಆಮ್ ಜಸ್ಟ್ ಸೋ ಹ್ಯಾಪಿ ಅಬೌಟ್ ದಟ್. ಅದು ಫಸ್ಟ್ ಈ ಸ್ಟುಡಿಯೋಗೆ ಬಂದಮೇಲೆ ಫಸ್ಟ್ ಆಗಿದ್ದ ಕೆಲಸ ಅಂತ ಬಂದರೆ ಈ ವಾಲ್ ಆ್ಯಕ್ಚುಲಿ ಆನ್ ಟೈಮ್ ಕರೆಕ್ಟಾಗಿ ಆಗಿದ್ದು ಅಂದರೆ ಇದೇ ಕೆಲಸ ಅಂತ ಹೇಳ್ಬೋದು. ಲೇಟರ್ ಅವರು ಕೂಡ ನನಗೆ ಕೋಟ್ ಮಾಡಿದ್ದು 16,000 to 17,000. ಲೇಟರ್ ಒಂದು ಸ್ವಲ್ಪ ಡಿಸ್ಕೌಂಟ್ ಸಿಕ್ಕಿ, ಗೊತ್ತಿರೋರಂತ ಸ್ವಲ್ಪ ಡಿಸ್ಕೌಂಟ್ ಸಿಕ್ಕಿ ನೆಗೋಷಿಯಬಲ್ ಪ್ರೈಸಲ್ಲಿ ನಮ್ಗೆ ಮಾಡಿಕೊಟ್ರು. ವಿಡಿಯೋಗೋಸ್ಕರನೇ ವಾಲ್ ಮಾಡಿಸಿದ್ದು ನಾನು. ಆ್ಯಂಡ್ ದಟ್ಸ್ ಇಟ್ ಅಬೌಟ್ ದಿಸ್ ವಾಲ್. ಅವ್ರ ಪೇಜ್ ನೇಮ್ ಬಂದು ವಾಲ್ ಕ್ರಾಫ್ಟ್ ಅಂತ ಹೇಳಿ, ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಾದರೂ ಒಂದು ಸ್ಕ್ರೀನ್ ಮೇಲೆ ನಾನು ಡೆಫಿನೆಟ್ ಆಗಿ ಶೇರ್ ಮಾಡ್ತೀನಿ. ನೆಕ್ಸ್ಟ್ ವಿಲ್ ಗೋ ಟು ಮೈ ಓವನ್ ಸ್ಟ್ಯಾಂಡ್. ಸೊ ಆ್ಯಕ್ಚುಲಿ ನಾನು 3 OTGs ಇಟ್ಕೊಂಡಿದ್ದೀನಿ ಆ್ಯಂಡ್ ಇದು ನನ್ನ ಫಸ್ಟ್ OTG. ನಾನು ಫಸ್ಟ್ ಬೇಕಿಂಗ್ ಜರ್ನಿ ಸ್ಟಾರ್ಟ್ ಮಾಡಿದ್ದೆ ಆ OTGನಲ್ಲಿ. ಆ OTG ಮತ್ತು ಇನ್ನೊಂದು ಮೈಕ್ರೋ ಓವನ್ ನಮ್ಮ ಮನೇಲಿದೆ. ಸೊ ಅವೆರಡರಲ್ಲೇ ನಾನು ಫಸ್ಟ್ ಬೇಕಿಂಗ್ ಜರ್ನಿ ಸ್ಟಾರ್ಟ್ ಮಾಡಿದ್ದು. ಈ OTG ನನಗೆ ತುಂಬ ಸ್ಪೆಷಲ್, ಯಾಕಂದರೆ ಅದು ನನ್ನ ಬೆಸ್ಟ್ ಫ್ರೆಂಡ್ ಕೊಟ್ಟಿದ್ದು ಆ್ಯಂಡ್ ನಾನು ಇವತ್ತು ಅವನಿಗೆ ವಾಪಸ್ ರಿಟರ್ನ್ ಕೊಟ್ಟೇ ಇಲ್ಲ. ಸೊ ಅದು ಫಾರ್ ಎವರ್ ಇಟ್ಕೊಳ್ತೀನಿ ಆ OTGನ ನಾನು. ಆ್ಯಂಡ್ ಈ OTG ಬಂದು ಆ್ಯಕ್ಚುಲಿ ನಮ್ಮ ಮಾವ ಕೊಟ್ಟಿದ್ದು, ಅವ್ರಿಗೆ ಗಿಫ್ಟ್ ಆಗಿ ಸಿಕ್ಕಿತ್ತು. ಸಿನ್ಸ್ ಅವ್ರು OTG ಇನ್ನೂ ಯೂಸ್ ಮಾಡಲ್ಲ ಆ್ಯಂಡ್ ನಾನು ಬೇಕ್ ಜಾಸ್ತಿ ಮಾಡ್ತೀನಿ ಅಂತ ಅವ್ರು ನನಗೆ ಕೊಟ್ಟರು. ಇನ್ನೂ OTGನ ನಾನು ಯೂಸ್ ಮಾಡಿಲ್ಲ, ಬಟ್ ಡೆಫಿನೆಟ್ಲಿ ಟ್ರೈ ಮಾಡಬೇಕು ಟು ಬೇಕ್ ಇನ್ ದ್ಯಾಟ್ OTG. ಇದು ನಾನು ಆಲ್ ಟೈಮ್ ಯೂಸ್ ಮಾಡೋ OTG ಆ್ಯಂಡ್ ದಿಸ್ ಇಸ್ ಫ್ರಮ್ ಪ್ರೆಸ್ಟೀಜ್. ಇದು 45 to 50 ಲೀಟರ್ಸ್ ಆ್ಯಂಡ್ ಇದು ನಾನು ಈ ಹೋಮ್ ಬೇಕರಿ ಸ್ಟುಡಿಯೋ ಓಪನ್ ಮಾಡೋಕ್ಕೂ ಮುಂಚೆನೇ ತೊಗೊಂಡಿದ್ದೆ. ನಾನು ಮನೆಯಲ್ಲಿ ಬೇಕ್ ಮಾಡಬೇಕಾದ್ರೆ ಈ OTG ತೊಗೊಂಡಿದ್ದೆ. ಲೈಕ್ ಈ OTGಯಿಂದ ಈ OTGಗೆ ಅಪ್ಡೇಟ್ ಆಗಿದ್ದೆ ನಾನು, ಬಿಕಾಸ್ ಆರ್ಡರ್ಸ್ ಜಾಸ್ತಿ ಬರ್ತಾ ಆ OTGನಲ್ಲೇ ಮಾತ್ರ ನನ್ನ ಕೈಲಿ ಬೇಕ್ ಮಾಡೋಕ್ಕಾಗ್ತಿರಲಿಲ್ಲ. ಸೊ ಇವಾಗ ಎಷ್ಟೇ ಆರ್ಡರ್ಸ್ ನಾನು ಬೇಕ್ ಮಾಡಿದ್ರು ಇಟ್ಸ್ ಆಲ್ ಇನ್ ದಿಸ್ OTG. ಡೆಸರ್ಟ್ಸ್ ಆಗಿರ್ಬೋದು, ಕೇಕ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಎವ್ರಿಥಿಂಗ್ ಇನ್ ದಿಸ್ OTG. ಆ್ಯಂಡ್ ಇದು ನನಗೆ ಇನ್ನೇನು ಅರೌಂಡ್ 10,000 to 12,000 or 13,000 ಒಳಗೆ ತೊಗೊಂಡಿದ್ದೆ ಆವಾಗ. ಲೈಕ್ ಎಕ್ಸಾಕ್ಟ್ ಪ್ರೈಸ್ ನೆನಪಿಲ್ಲ, ಬಿಕಾಸ್ ಆಲ್ಮೋಸ್ಟ್ 2 years ಹಿಂದೆ ತೊಗೊಂಡಿದ್ದು ಐ ಗೆಸ್. ಸೊ ಎಕ್ಸಾಕ್ಟ್ ಪ್ರೈಸ್ ನೆನಪಿಲ್ಲ. ಇನ್ನೇನು ಅರೌಂಡ್ 10,000 to 12,000 ಈ OTG ನಾನು ತೊಗೊಂಡಿದ್ದೆ. ಇಟ್ಸ್ ಫ್ರಮ್ ಪ್ರೆಸ್ಟೀಜ್, 45 to 50 ಲೀಟರ್ಸಲ್ಲಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಕೇಕ್ ಟೇಬಲ್. ಇದ್ರ ಮೆಜರ್ಮೆಂಟ್ಸ್ ಕೂಡ ನಾನು ಎಲ್ಲಾದರೂ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಈ ಕೇಕ್ ಟೇಬಲ್ನ ಕೂಡ ನಾನು ತುಂಬ ಕಡೆ ಹುಡುಕಿದ್ದೀನಿ. ಲೈಕ್ ಅಂಜನಾ ನಗರಲ್ಲಿ ಕೇಳಿದೆ, ಅಲ್ಲಿ ನನಗೆ 16,000 ಕೋಟ್ ಮಾಡಿದ್ರು, ಬಟ್ ಅಲ್ಲಿ ಅವ್ರು ಯಾವುದೇ ಟೇಬಲ್ಸ್ನ ಇಟ್ಟಿರಲಿಲ್ಲ. ಸೊ ನನಗೆ ನೋಡಿ ತೊಗೊಳ್ಬೇಕು ಅನ್ನೋದು ತುಂಬ ಇತ್ತು. ಸಿನ್ಸ್ ಅಲ್ಲಿ ಅವ್ರು ಏನೂ ಟೇಬಲ್ಸ್ ಇಟ್ಟಿರಲಿಲ್ಲ, ನಾನು ಅಲ್ಲಿ ಪರ್ಚೇಸ್ ಮಾಡಲಿಲ್ಲ. ಅಲ್ಲಿಂದ ನಾನು ಹೋಗಿದ್ದು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾಗೆ. ಅಲ್ಲಿ ನನಗೆ ಇನ್ನೇನು ಅರೌಂಡ್ 25,000 to 30,000 ಹೇಳಿದ್ರು ಫಾರ್ 1 ಕೇಕ್ ಟೇಬಲ್, ವಿಚ್ ವಾಸ್ ಲೈಕ್ ಔಟ್ ಆಫ್ ಮೈ ಬಡ್ಜೆಟ್ ಆ್ಯಕ್ಚುಲಿ. ನಾನು ಸೊ ಈ ಹೋಮ್ ಬೇಕರಿ ಸ್ಟುಡಿಯೋ
ಓಪನ್ ಮಾಡಬೇಕು ಅಂತ ಅನ್ಕೊಂಡಾಗ ನನ್ನ ಹತ್ರ ಸ್ವಲ್ಪ ಬಡ್ಜೆಟ್ ಇತ್ತು ಆ್ಯಂಡ್ ಅಂದರೆ ನನ್ನ ಹತ್ರ ಸೇವಿಂಗ್ಸ್ ಇತ್ತು ಆ್ಯಂಡ್ ಆ ಸೇವಿಂಗ್ಸಲ್ಲೇ ನಾನು ಓಪನ್ ಮಾಡಬೇಕು ಆ್ಯಂಡ್ ಆ ಸೇವಿಂಗ್ಸಲ್ಲೇ ನಾನೆಲ್ಲ ತೊಗೊಳ್ಬೇಕು ಅನ್ನೋದು ನಂಗೆ ತುಂಬ ಇತ್ತು. ಸೊ ಇನ್ವೆಸ್ಟಿಂಗ್ ಲೈಕ್ 25,000 to 30,000 ವಾಸ್ ಲೈಕ್ ಔಟ್ ಆಫ್ ಮೈ ಬಡ್ಜೆಟ್, ಔಟ್ ಆಫ್ ಮೈ ಲೀಗ್ ಅಂತಲೇ ಹೇಳ್ಬೋದು. ಸೊ ರೈಟ್ ಅಂತ ಅಂದ್ಬಿಟ್ಟು ಮತ್ತೆ ರಿಟರ್ನ್ ಬಂದು ಅಪ್ಪ ಜೊತೆಗೆ ಇನ್ನೇನು ಅರೌಂಡ್ ಕೂಡ ಹುಡುಕ್ದೆ. ಅಲ್ಲಿ ಸಹ ದೇ ಕೋಟೆಡ್ ಮೀ ಓಕೆ ಪ್ರೈಸ್ ಕೋಟ್ ಮಾಡಿದ್ರು, ಬಟ್ ದ ಥಿಂಗ್ ಇಸ್ ಅಲ್ಲಿ ಅವ್ರು ಯಾರೂ ಕೇಕ್ ಟೇಬಲ್ ಇಟ್ಟಿರಲಿಲ್ಲ. ಸೊ ಅಂದರೆ ಈ ಥರ ಟೇಬಲ್ಸ್ ಇಟ್ಟಿರಲಿಲ್ಲ. ಸೊ ದಟ್ ನಾನು ಅವ್ರ ಹತ್ರ ನೋಡಿ ಅವ್ರ ವರ್ಕ್ ನೋಡಿ ಪರ್ಚೇಸ್ ಮಾಡ್ಬೋದು ಅಂತ. ಲೇಟರ್ ಗೂಗಲಲ್ಲಿ ನಾನು ಒಂದು ದೀಪಾಂಜಲಿ ನಗರ ಒಂದು ಶಾಪ್ ನೋಡಿದೆ, ಅಲ್ಲಿಗೆ ಹೋದ್ವಿ ಆ್ಯಂಡ್ ಅಲ್ಲಿ ತುಂಬ ಟೇಬಲ್ಸ್ ಇರಲಿಲ್ಲ, ಅಲ್ಲಿ ತುಂಬ ಚೇರ್ಸ್ ಮಾಡಿ ಇಟ್ಟಿದ್ರು. ಐ ಥಾಟ್ ಇಲ್ಲಿ ಕೊಡ್ಬೋದು ಅಂತ ಅನಿಸ್ತು. ಬಟ್ ಪ್ರೈಸ್ ಕೇಳಿದಾಗ ಹಿ ಕೋಟೆಡ್ ಮೀ 35,000. ಓ ಮೈ ಗಾಡ್ ಅಂತ ಅನಿಸ್ತು. ಸರಿ ಬೇರೆ ಕಡೆ ಹುಡುಕಿ ನೋಡೋಣ ಅಂತ ಹೇಳಿ ರಿಟರ್ನ್ ಆಗ್ತಿದ್ವಿ ಆ್ಯಂಡ್ ಆ ಟೈಮಲ್ಲಿ ನನಗೆ ಸಿಕ್ಕಿದ್ದೆ ಇನ್ನೂ ಒಂದು ಶಾಪ್ ಗುರ್ದಳ್ಳಿ ಹತ್ರ. ಆ್ಯಂಡ್ ಸರಿ ಅಂತ ಹೇಳಿ ವಿವೆಂಟ್, ನಾನು ಅಪ್ಪ ಅಲ್ಲಿಗೆ ಹೋದ್ವಿ. ಹೊಸ ಗುರ್ದಳ್ಳಿ ಆ್ಯಕ್ಚುಲಿ ಅದು. ಹೋದ್ವಿ ಆ್ಯಂಡ್ ಅಲ್ಲಿ ಹೋದರೆ ಲಿಟ್ರಲಿ ಈ ಟೇಬಲ್ಸ್ನೇ ತುಂಬ ಮಾಡಿ ಇಟ್ಟಿದ್ರು ಅವರು. ಐ ಫೆಲ್ಟ್ ಸೋ ಹ್ಯಾಪಿ. ಸರಿ ಎಸ್ಟಿಮೇಷನ್ ತೊಗೊಳಲ್ಲ ಅಂದರೆ ದೇ ಕೋಟೆಡ್ ಮೀ 16,000 ಫಾರ್ ಇಟ್. ಅದು ನನ್ನ ಬಡ್ಜೆಟಲ್ಲೇ ಇತ್ತು. ಐ ವಾಸ್ ಸೋ ಹ್ಯಾಪಿ. ಆ ಶಾಪ್ ನೇಮ್ ಬಂದು ಶ್ರೀ ಕಿಚನ್ ಎಕ್ವಿಪ್ಮೆಂಟ್ ಅಂತ. ಸೊ ಅದು ಮಾತಾಡಿದ ರೀತಿ ಆಗಿರಲಿ, ದೆನ್ ಕಾನ್ವರ್ಸೇಟ್ ಮಾಡಿ ಆರ್ಡರ್ ತೊಗೊಂಡಿದ್ದ ರೀತಿ ಆಗಿರಲಿ ಆ್ಯಂಡ್ ವಿತಿನ್ 2 to 3 days ನಂಗೆ ರೆಡಿ ಮಾಡಿಕೊಟ್ಟಿದ್ರು. ಆ್ಯಂಡ್ ಅವ್ರು ಮಾಡಿರೋ ವರ್ಕ್ ಆಗಿರಲಿ ನಂಗೆ ತುಂಬ ಇಷ್ಟ ಆಯಿತು. ಸೊ ಐ ಹೈಲಿ ರೆಕಮೆಂಡ್ ಇಫ್ ಅಟ್ ಆಲ್ ನೀವೇನಾದ್ರು ಕೇಕ್ ಟೇಬಲ್ ಲೈಕ್ ತೊಗೊಳ್ಬೇಕು ಅಂತ ಏನಾದ್ರು ಪ್ಲ್ಯಾನ್ ಮಾಡಿದ್ರೆ ಐ ಹೈಲಿ ರೆಕಮೆಂಡ್ ದಟ್ ಪ್ಲೇಸ್. ಬಿಕಾಸ್ ನಮ್ಮ ಮೆಷರ್ಮೆಂಟ್ಸ್ಗೆ ನಮ್ಗೆ ಯಾವ ಮೆಷರ್ಮೆಂಟಿಗೆ ಬೇಕು ಪ್ರಾಪರ್ ಅದೇ ಮೆಷರ್ಮೆಂಟ್ಸ್ ಮಾಡಿಕೊಡ್ತಾರೆ ಅವರು. ಇದು 2 types ಆಫ್ ಮೆಟೀರಿಯಲ್ ಬರುತ್ತೆ, SS 202 ಆ್ಯಂಡ್ SS 304 ಅಂತ ಬರುತ್ತೆ. ನನಗೆ 304 ಬೇಕಿತ್ತು ಬಿಕಾಸ್ ಅದು ಸ್ವಲ್ಪ ಗಟ್ಟಿ ಇರುತ್ತೆ ಅಂತ ಹೇಳಿ. ಲೇಟರ್ ನಾನು ಅವ್ರ ಜೊತೆಗೆ ಕಾನ್ವರ್ಸೇಟ್ ಮಾಡ್ತಾ ಅವ್ರು ನನಗೆ ಅರ್ಥ ಮಾಡಿಸಿದ್ದೇನು ಅಂತ ಹೇಳಿದ್ರೆ, ಟಾಪ್ ಲೇಯರ್ನ ಮಾತ್ರ SS 304 ಮಾಡಿಸ್ಕೊಳ್ಳಿ, ರೆಸ್ಟ್ ಕೆಳಗಿನ ಲೇಯರ್ಸ್ ಎಲ್ಲ ನೀವು SS 202 ಮಾಡಿಸ್ಕೊಳ್ಳಿ. ಸೊ ಅದು ಬಡ್ಜೆಟ್ ಫ್ರೆಂಡ್ಲಿ ಕೂಡ ಆಗಿರುತ್ತೆ ಆ್ಯಂಡ್ ಚೆನ್ನಾಗಿ ಬಾಳಿಕೆ ಕೂಡ ಬರುತ್ತೆ. ನಾನು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ಅವ್ರು ಮಾಡಿಕೊಟ್ಟಿದ್ದು. ಸೊ ಐ ಆಮ್ ಇನ್ ಲವ್ ವಿತ್ ದಿಸ್ ಪ್ಲೇಸ್. ಆ್ಯಂಡ್ ಓವನ್ ಸ್ಟ್ಯಾಂಡ್ ಕೂಡ ಅಷ್ಟೇ, ಐ ಹ್ಯಾವ್ ಟು ಟೆಲ್ ಅಬೌಟ್ ದ್ಯಾಟ್. ನಾನು ಆ್ಯಕ್ಚುಲಿ ಅಮೆಝಾನಲ್ಲಿ ಒಂದು ಪ್ರಾಡಕ್ಟ್ ತರಿಸಿದ್ದೆ ಆ್ಯಂಡ್ ಅದು ಬಂದಿತ್ತು ಕೂಡ, ಅದನ್ನು ಸೆಟಪ್ ಮಾಡಿದ್ವಿ. ದೆನ್ ಅದು ಇಟ್ ಸ್ಟಾರ್ಟೆಡ್ ಟು ಶೇಕ್ ಆ್ಯಕ್ಚುಲಿ. ಸೊ ಆವಾಗಲೇ ಗೊತ್ತಾಯಿತು ದಟ್ ಓವನ್ ವೇಟ್ ಅದು ತಡೆಯಲ್ಲ ಅಂತ ಹೇಳಿ. ಆಗ ಅಪ್ಪ ಹೇಳಿದ್ದು ಈ ಸ್ಟ್ಯಾಂಡ್ ಹೇಗಿದ್ರು ಮಾಡಿಸಿದ್ವಿ ಆ್ಯಂಡ್ ನಮಗೆ ಅವ್ರಿಗೆ ಮಾಡಿರೋ ಕೆಲಸ ಕೂಡ ತುಂಬ ಇಷ್ಟ ಆಗಿದೆ, ವಿಲ್ ಗೋ ವಿತ್ ದ್ಯಾಟ್ ಅಂತ. ಆ್ಯಕ್ಚುಲಿ ಆ ಓವನ್ ಸ್ಟ್ಯಾಂಡ್ ಬಂದು ಇಟ್ಸ್ ಔಟ್ ಆಫ್ ಮೈ ಬಡ್ಜೆಟ್ ಓನ್ಲಿ. ನಾನು ಒಂದು 3,000-4,000 ಆದರೆ ಇಟ್ ವುಡ್ ಬಿ ಗುಡ್ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಡೆಫಿನೆಟ್ಲಿ ನನಗೆ ಗೊತ್ತಿತ್ತು ಇವ್ರ ಹತ್ರ ಹೋದಾಗ ಅದು ಜಾಸ್ತಿ ಆಗಿದೆ ಅಂತ. ಬಿಕಾಸ್ ಇಟ್ಸ್ ವೆರಿ ಸ್ಟ್ರಾಂಗ್, ಹೇಳಬೇಕಂದ್ರೆ ಇಟ್ಸ್ ವೆರಿ ಸ್ಟ್ರಾಂಗ್. ಆ್ಯಂಡ್ ಅವ್ರು ಹಾಕಿರೋದು ಮಾರ್ಬಲ್ ಕೊಟ್ಟಿದ್ದಾರೆ ನನಗೆ. ಬಿಕಾಸ್ ಹೀಟ್ ಆಗ್ತಿರುತ್ತಲ್ಲ ಓವನಿಂದ, ಜಾಸ್ತಿ ಹೀಟ್ ಪ್ರೊಡ್ಯೂಸ್ ಆಗೋದ್ರಿಂದ ಅವ್ರು ಮಾರ್ಬಲ್ ಕೊಟ್ಟಿದ್ದಾರೆ. ಆ್ಯಂಡ್ ಅದರದ್ದು ಅಷ್ಟೇ ಕ್ವಾಲಿಟಿ ಇಸ್ ಲೈಕ್ ಟಾಪ್ ನಾಚ್. ಆ ಟೇಬಲ್ಗೆ ನಾನು ಪೇ ಮಾಡಿದ್ದು 8,000 rupees. ಆ್ಯಂಡ್ ಇದೆಲ್ಲ ಡೆಲಿವರಿ ಸೇರಿ ಅಲ್ಲ, ಇಟ್ಸ್ ಲೈಕ್ ಲೀವಿಂಗ್ ಡೆಲಿವರಿನ ನಾವು ಪೋರ್ಟರ್ ಮೂಲಕ ಮಾಡ್ಕೊಳ್ಬೋದು. ಆ್ಯಂಡ್ ನನಗೆ ಅದು ಚಾರ್ಜ್ ಆಗಿದ್ದು 500 rupees ಎಕ್ಸ್ಟ್ರಾ ಆ್ಯಕ್ಚುಲಿ. ಸೊ ಫ್ಯೂ ಮಂತ್ಸ್ ಆದಮೇಲೆ ಐ ವಾಂಟೆಡ್ ಅನದರ್ ಕೇಕ್ ಟೇಬಲ್ ಬಿಕಾಸ್ ಇದ್ರ ಮೇಲೆ ನನಗೆ ಸಾಕಾಗ್ತಿರ್ಲಿಲ್ಲ. ಬಿಕಾಸ್ ಸ್ವಿಗ್ಗಿಗೆ ಜಾಯ್ನ್ ಆಗಿದ್ದೆ ಆ್ಯಂಡ್ ಸ್ವಿಗ್ಗಿ ಅಂತ ಬಂದಾಗ ವಿ ಹ್ಯಾವ್ ಟು ಗೋ ವಿತ್ ಡೆಸರ್ಟ್ಸ್. ಸೊ ಸಡನ್ನಾಗಿ ಆರ್ಡರ್ಸ್ ಬರುತ್ತೆ, ಪ್ಯಾಕ್ ಮಾಡಬೇಕು, ಸಡನ್ನಾಗಿ ಪ್ಯಾಕ್ ಮಾಡಬೇಕಂತ ಇರುತ್ತೆ. ಇಲ್ಲಿ ನಾನೇನೋ ಕೇಕ್ ರಿಲೇಟೆಡ್ ಕೆಲಸ ಮಾಡ್ತಿರ್ತೀನಿ, ಕೇಕ್ ರಿಲೇಟೆಡ್ ಕೆಲಸನ ಫುಲ್ ಟೇಬಲ್ ಆಕ್ಯುಪೈ ಮಾಡ್ಕೊಂಡಿರ್ತೀನಿ ನಾನು. ಸೊ ಇದು ಸಾಕಾಗ್ತಿರ್ಲಿಲ್ಲ ಅಂತ ಹೇಳಿ ಐ ವಾಂಟೆಡ್ ಅನದರ್ ಟೇಬಲ್ ಟು ಮೈ ಸ್ಟುಡಿಯೋ ಓನ್ಲಿ. ಬಟ್ ಈ ಮೆಜರ್ಮೆಂಟಲ್ಲಿ ನಂಗೆ ಬೇಕಾಗಿರಲಿಲ್ಲ, ಹೈಟ್ ಇದೇ ಬೇಕಿತ್ತು. ಬಟ್ ಈ ಬಿಡ್ತಾನಿದೆ ಅಲ್ವಾ, ಇದನ್ನ ಚಿಕ್ಕದು ಬೇಕಿತ್ತು ಫಾರ್ ಮೈ ಅನದರ್ ವಾಲ್. ಸೊ ವಿಲ್ ಗೋ ಟು ದ್ಯಾಟ್ ವಾಲ್ ನಾವು. ಆ್ಯಂಡ್ ಬಿಫೋರ್ ಶಿಫ್ಟಿಂಗ್ ಟು ದಟ್ ವಾಲ್ ನಾನು ಈ ಕೇಕ್ ಟೇಬಲ್ ಬಗ್ಗೆ ತೋರಿಸ್ಬೇಕಿತ್ತು. ಇಲ್ಲಿ ನಾನು ಕೇಕ್ ಜೆಲ್ ಆಗಿರ್ಬೋದು, ಫಾಂಡೆಂಟ್ ರಿಲೇಟೆಡ್ ಆಗಿರ್ಬೋದು, ದೆನ್ ಕೇಕ್ ಟಾಪರ್ಸು, ಫಾಂಡೆಂಟ್ ರಿಲೇಟೆಡು, ಸ್ಪ್ರಿಂಕ್ಲರ್ಸು, ಫಿಲ್ಲಿಂಗ್ಸು ಎಲ್ಲನೂ ಇಟ್ಕೊಂಡಿದ್ದೀನಿ. ಆ್ಯಂಡ್ ಆನ್ ಟಾಪ್ ಆಫ್ ದಿಸ್ ಪ್ಯಾಕ್ ಮಾಡಲಿಕ್ಕೆ ಬೇಗ ಬೇಕು ಅಂತ ಇದು. ಆ್ಯಂಡ್ ಫ್ಯೂ ಪೆನ್ಸ್ ಇದೆ, ಬ್ರಷಸ್ ಇದೆ, ಇದರಲ್ಲಿ ಸ್ಟೇಪ್ಲರ್ ಇದೆ, ದೆನ್ ದಿಸ್ ಫಾಂಡೆಂಟ್ ರೋಲರ್ ಇದೆ. ಇಷ್ಟನ್ನೆಲ್ಲ ಈ ಒಂದು ಕೇಕ್ ಟೇಬಲ್ ಮೇಲೆ ನಾನು ಜೋಡಿಸ್ಕೊಂಡಿದ್ದೀನಿ. ವೆಲ್ಕಮ್ ಟು ದಿಸ್ ಸೈಡ್ ಆಫ್ ದ ವಾಲ್. ಸೊ ಫಸ್ಟ್ ನಾನು ಮಾತಾಡೋದು ಅಬೌಟ್ ದಿಸ್ ವಾಲ್. ಇದೇನು ಮಾಡಿಸ್ಕೊಂಡಿದ್ದೀನಲ್ವ, ಇದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಆ್ಯಕ್ಚುಲಿ ನನಗೆ ಈ ವಾಲ್ ಮೇಲೆ ನಿಯಾನ್ ಸೈನ್ ಬೋರ್ಡ್ಸ್ ಹಾಕೊಳ್ಬೇಕಂತ ಇಷ್ಟ ಆಯಿತು, ನನ್ನ ಲೋಗೋದು. ಬಟ್ ಅದು ಔಟ್ ಆಫ್ ಬಡ್ಜೆಟ್ ಅಂತ, ಇಟ್ ವಾಸ್ ವೆರಿ ಮಚ್ ಕಾಸ್ಟ್ಲಿ. ಮೇ ಬಿ ಅದ್ರ ಕೆಲಸ ಹಾಗೆ ಇರುತ್ತೆ, ಸೊ ಅದು ಕಾಸ್ಟ್ಲಿ ಇರುತ್ತೆ.
ಸೊ ಅದು ಬೇಡ ಅಂತ ಹೇಳಿ ನಾನು ನೆಕ್ಸ್ಟ್ ಹೋಗಿದ್ದು ಸಾಯಿ ಸುನಲ್ ಸ್ಟುಡಿಯೋ. ಆ್ಯಂಡ್ ನಾನು ಅಲ್ಲೇ ನಾನು ಎಲ್ಲ ಫೋಟೋಸ್ ಏನಾದರೂ ಬೇಕು ನನ್ನ ಕೆಲಸಕ್ಕೆ ರಿಲೇಟೆಡ್ ಅಂತ ಅಂದರೆ ನಾನು ಅಲ್ಲೇ ಪ್ರಿಂಟ್ ತೊಗೊಳ್ಳೋದು. ಅವ್ರ ಹತ್ರ ಹೋಗಿ ನಾನು ವೈಟ್ ಫ್ರೇಮಲ್ಲಿ ಈ ರೀತಿ ಮಾಡಿಸ್ಕೊಳ್ಳೋಣ ಅಂತ ಇದೆಲ್ಲ ನಾನೇ ಎಡಿಟ್ ಮಾಡ್ಕೊಂಡು ಹೋಗಿದ್ದೆ. ವೈಟ್ ಫ್ರೇಮಲ್ಲಿ ಈ ರೀತಿ ಹಾಕೊಡಿ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಈ ಥರ ಒಂದು ವಾಲ್ ಮಾಡ್ಕೊಂಡಿದ್ದೀನಿ, ಆ ವಾಲಿಗೆ ನನಗೆ ಬೇಕಿದೆ ಅಂತ. ಅವ್ರೇನು ಸಜೆಸ್ಟ್ ಮಾಡಿದ್ರು ಅಂದರೆ ಈ ಒಂದು ಇದನ್ನ ಏನಂತ ಕರೀತಾರೆ ಅಂತ ಐ ಡೆಫಿನೆಟ್ಲಿ ಡೋಂಟ್ ನೋ, ಬಟ್ ಈ ಒಂದು ಮೆಟೀರಿಯಲ್ನ ನನಗೆ ಸಜೆಸ್ಟ್ ಮಾಡಿದ್ರು. ಅಲ್ಲಿ ಆಲ್ರೆಡಿ ಇತ್ತು, ಕೊಟ್ಟು ಈ ಥರದಲ್ಲಿ ಮಾಡಿಸ್ಕೊಳ್ಳಿ, ವಾಲ್ ಮೇಲೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಮಾಡಿಕೊಟ್ಟಿದ್ದು. ಆ್ಯಂಡ್ ಇದ್ರ ಪ್ರೈಸಿಂಗ್ ನಾನು ಮರ್ತೋಗಿದ್ದೀನಿ, ಬಟ್ ಡೆಫಿನೆಟ್ಲಿ ಹುಡುಕ್ಬಿಟ್ಟು ನಾನು ಎಲ್ಲಾದರೂ ಹಾಕ್ತೀನಿ ಎಷ್ಟು ಕಾಸ್ಟ್ ಆಯಿತು ನನಗೆ. ಆ್ಯಂಡ್ ಇಫ್ ಇಟ್ ಆಲ್ ನನಗೆ ಎಷ್ಟು ಸೆಂಟಿಮೀಟರ್ಸ್ ಅವ್ರ ಇಂಚಸಲ್ಲಿ ಮಾಡಿಸಿದ್ದೀನಿ ಅದು ಸಹ ಸಿಕ್ಕಿದ್ರೆ ಐ ಡೆಫಿನೆಟ್ಲಿ ಪೋಸ್ಟ್ ದಟ್ ಆನ್ ಸಮ್ವೇರ್ ಆನ್ ದ ಸ್ಕ್ರೀನ್. ಸೊ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ವೆನ್ ಇಟ್ ಕಮ್ಸ್ ಟು ವೀಡಿಯೋಸ್. ಆ್ಯಕ್ಚುಲಿ ವೀಡಿಯೋಸ್ ಫೋಟೋಸ್ಗಿಂತ ಡೈರೆಕ್ಟಾಗಿ ನೋಡೋಕ್ಕೆ ಇಟ್ಸ್ ವೆರಿ ವೆರಿ ಪ್ರಿಟಿ. I followed my heart and it led me to the oven. Yes, small steps every day, like manifesting. Everything works out for me. I get manifesting, rest and protect. And this is definitely me. So this is about the ball. Next, coming to my cake table. ಸೊ ಈ ಕೇಕ್ ಟೇಬಲ್ನ ಕೂಡ ನಾನು ಅಲ್ಲೇ ಮಾಡಿಸಿದ್ದು. ಆಫ್ಟರ್ ಫ್ಯೂ ಮಂತ್ಸ್ ಮಾಡಿಸಿದ್ದು ಆ್ಯಕ್ಚುಲಿ, ಆ್ಯಂಡ್ ಇಟ್ ಕಾಸ್ಟೆಡ್ ಮೀ 10,000 rupees ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ ಇಸ್ 500 to 600 rupees. ಇದ್ರ ಮೇಲೆ ನಿಮಗೆ ಕಾಣಿಸೋದು ಇನ್ನಲ್ಸ ಅವರ ಸ್ಟ್ಯಾಂಡ್ ಮಿಕ್ಸರ್. ಇದನ್ನ ನಾನು ಪರ್ಚೇಸ್ ಮಾಡಿದ್ದು ಫ್ರಮ್ ಅಮೆಝಾನ್. ಆ್ಯಂಡ್ ಇದ್ರ ಲಿಂಕ್ನ ಡೆಫಿನೆಟ್ ಆಗಿ ನಾನು ಯಾರಾದರೂ ಪೋಸ್ಟ್ ಮಾಡ್ತೀನಿ ಆರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಫ್ ಪಾಸಿಬಲ್ ನಾನು ಕೊಡ್ತೀನಿ. ಆ್ಯಂಡ್ ಇದ್ರ ನನಗೇನು ತುಂಬ ಇಷ್ಟ ಈ ಒಂದು ಪ್ರಾಡಕ್ಟ್ ಅಂತ ಅಂದರೆ ಇದರಲ್ಲಿ ಟೈಮಿಂಗ್ಸ್ ಇದೆ. ಸೊ ನಾನು ಅದನ್ನು ಸೆಟ್ ಮಾಡ್ತೀನಿ, 1 minute 2 minutesಗೆ ಸೆಟ್ ಮಾಡಿ ಕ್ರೀಮ್ ಆಗಕ್ಕೆ ಬಿಡ್ತೀನಿ. ಸೊ ವೆನ್ ಎವರ್ ದ ಟೈಮಿಂಗ್ಸ್ ಇಸ್ ಡನ್ ಆಫ್ ಆಗುತ್ತೆ ಆ್ಯಂಡ್ ಐಲ್ ಗೆಟ್ ಟು ನೋ ಡೆಫಿನೆಟ್ಲಿ. ಸೊ ನನಗೆ ಅದು ತುಂಬ ಯೂಸ್ಫುಲ್ ಅಂತ ಅನಿಸ್ತು. ಇಲ್ಲಿ ಕ್ರೀಮ್ ಆಗಕ್ಬಿಟ್ಟು ದೆನ್ ಇನ್ನೂ ಒಂದು ಕಡೆ ಹೋಗ್ಬಿಟ್ಟು ನಾನು ಬೇರೆ ವರ್ಕ್ ಕೂಡ ಮಾಡ್ಕೊಳ್ಬೋದು ಅಂತ. ಆ್ಯಂಡ್ ಕೆಳಗಡೆ ನೋಡೋಕೆ ಬಂದರೆ ಹ್ಯಾವ್ ಕೆಪ್ಟ್ ಸಮ್ ಕುಕೀಸ್ ಆ್ಯಂಡ್ ಎನಿಥಿಂಗ್ ರಿಲೇಟೆಡ್ ಟು ಸ್ವಿಗ್ಗಿ. ಅಂದರೆ ಹೊರಗಿಡ್ಬೋದು, ಫ್ರಿಡ್ಜಿಂದ ಹೊರಗಿಡ್ಬೋದು, ಎನಿಥಿಂಗ್ ರಿಲೇಟೆಡ್ ಅಂದರೆ ನಾನು ಆ್ಯಕ್ಚುಲಿ ಈ ಟೇಬಲ್ ಮೇಲೆ ಇಡ್ತೀನಿ. ಸೊ ದಿಸ್ ಟೇಬಲ್ ಇಸ್ ಫಾರ್ ಸ್ವಿಗ್ಗಿ ಓನ್ಲಿ. ಸಮ್ಟೈಮ್ಸ್ ಈ ಟೇಬಲ್ನ ಕೂಡ ನಾನು ಕೇಕ್ ಡೆಕೋರೇಟ್ ಮಾಡೋಕ್ಕೆ, ವೀಡಿಯೋಸ್ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ಕೊಳ್ತೀನಿ. ಆ್ಯಂಡ್ ಆಲ್ ಐ ಹ್ಯಾವ್ ಇಸ್ ಸಮ್ ಮೆಟೀರಿಯಲ್ಸ್ ಆ್ಯಂಡ್ ಅದನ್ನು ಹತ್ತಿರದಿಂದ ತೋರಿಸ್ತೀನಿ. Some cookies and vanilla essence ಇಟ್ಟಿದ್ದೀನಿ, Ferrero and some syrups ಎಲ್ಲ ಇಟ್ಟಿದ್ದೀನಿ. Then my cake stand, turntable ಎಲ್ಲ ಇಟ್ಟಿದ್ದೀನಿ. And this is how this wall looks like. Let's talk about my favorite part in the studio, ಈ ಮಿರರ್ ಅಂತ ಹೇಳ್ಬೋದು. ಈ ಮಿರರ್ and ಈ ಮಿರರ್. This wall or this space of my studio is my favorite space. ಯಾಕಂದರೆ ಈ ಒಂದು ಮಿರರ್ ಬಂದು ಇಟ್ಸ್ ಸೋ ಪಿಂಟ್ರೆಸ್ಟಿ. ಪಿಂಟ್ರೆಸ್ಟಲ್ಲಿ ಒಂದು 2-3 ಇಮೇಜಸ್ನ ಸರ್ಚ್ ಮಾಡಿ ಇಟ್ಕೊಂಡಿದ್ದೆ. ಲೇಟರ್ ಆನ್ ನಿಯರ್ ಬೈ ಶಾಪ್ಸಲ್ಲೆಲ್ಲ ಕೇಳಕ್ಕೆ ಸ್ಟಾರ್ಟ್ ಮಾಡಿದೆ. ದೇ ಕೋಟೆಡ್ ಮೀ ಅರೌಂಡ್ 15,000 to 20,000 rupees. ಮಿರರ್ಗೆ ಅಷ್ಟೊಂದು ಕೊಡಬೇಕಾ ಅನ್ನೋದು ನನಗಿತ್ತು ತುಂಬ. ಸೊ ಲೇಟರ್ ಆನ್ ಹುಡುಕ್ತಾ ಆ್ಯಕ್ಚುಲಿ ನಾನು ಡ್ರೆಸ್ಸಿಂಗ್ ಟೇಬಲ್, ನಮ್ಮ ಮನೇಲಿ ಡ್ರೆಸ್ಸಿಂಗ್ ಟೇಬಲ್ ಮಾಡಿಸಿದ್ದೆ. ಅವ್ರ ಹತ್ರ ಯಾಕೆ ಒಂದ್ಸಲ ಕೇಳಬಾರ್ದು ಅಂತ ಐ ವೆಂಟ್ ಟು ಹಿಮ್ ಆ್ಯಂಡ್ ಅವ್ರಿಗೆ ಕೇಳಿದೆ ಈ ಥರ ಬೇಕಿತ್ತು ಅಂತ. 1 to 3 ಇಮೇಜಸಲ್ಲಿ ಅವರು ಈ ಮಿರರ್ನ ಮಾಡಿಕೊಡ್ಬೋದು ಅಂತ ಹೇಳಿದ್ರು ಕಂಪೇರ್ಡ್ ಟು ಅದರ್ ಮಿರರ್ಸ್ ನಾನು ತೋರಿಸಿದ್ದು. ಆ್ಯಂಡ್ ಈ ಮಿರರ್ ನನಗೆ ಕಾಸ್ಟ್ ಆಗಿದ್ದು 7,000 rupees. ಇಟ್ ಇಸ್ ಸೋ ವರ್ದಿ ಅಂತ ಹೇಳ್ಬೋದು. 7,000 rupees ಇಸ್ ಸೋ ವರ್ದಿ ವೆನ್ ಇಟ್ ಕಮ್ಸ್ ಟು 15,000 to 20,000 rupees. ಆ್ಯಂಡ್ ಕಮಿಂಗ್ ಟು ದಿಸ್ ಮಿರರ್, ಇಟ್ ಇಸ್ ಆ್ಯಕ್ಚುಲಿ ಗಿಫ್ಟ್. ಇಟ್ಸ್ ಸೋ ಪ್ರಿಟಿ ಅಂತ ಹೇಳ್ಬೋದು. ನಮ್ಮ ಅಕ್ಕ ಅವ್ರ ಫ್ರೆಂಡು ಆ್ಯಕ್ಚುಲಿ ಮಂಡಲ ಡಿಸೈನ್ಸ್ ಮಾಡ್ತಾರೆ. ಅವ್ರು ಆ್ಯಕ್ಚುಲಿ ಗಿಫ್ಟ್ ಮಾಡಿದ್ದು ಇದನ್ನು, ನನಗೂ ಮಾಡಿದ್ದಾರೆ, ನಮ್ಮ ಅಕ್ಕಗೂ ಮಾಡಿದ್ದಾರೆ. ಆ್ಯಂಡ್ ಅವ್ರ ಫ್ರೆಂಡ್ಸ್ ಎಲ್ಲರಿಗೂ ಅವರು ಮಾಡಿ ಗಿಫ್ಟ್ ಮಾಡಿದ್ದಾರೆ. ಇಟ್ಸ್ ಆಲ್ ದ ವೇ ಫ್ರಮ್ ಬೆಳ್ಗಾಮ್ ಐ ಗೆಸ್. ಆ್ಯಂಡ್ ದಿಸ್ ಇಸ್ ಜಸ್ಟ್ ಸೋ ಪ್ರಿಟಿ. ಆ್ಯಕ್ಚುಲಿ ಈ ಮಿರರ್ನ ಫಿಟ್ ಮಾಡಿಸಿದ್ಮೇಲೆ ಇಲ್ಲಿ ನನಗೆ ಖಾಲಿ ಅನಿಸ್ತಿತ್ತು. ಸೊ ಅಮೆಝಾನಲ್ಲಿ ಸರ್ಚ್ ಮಾಡಿದಾಗ ಹೋಮ್ ಡೆಕೋರ್ ಅಂತ ನನಗೆ ಈ 2 ವ್ಯಾಸ್ ಆ್ಯಂಡ್ ಈ ಟೇಬಲ್ ಸಿಕ್ತು. ಆ್ಯಂಡ್ ದೇ ಲುಕ್ ಸೋ ಪ್ರಿಟಿ. ಸೊ ಟ್ರೈ ಮಾಡೋಣ ಅಂತ ತರಿಸಿ ಅದನ್ನು ಅಟ್ಯಾಚ್ ಮಾಡಿದಾಗಂತೂ ಐ ಜಸ್ಟ್ ಲವ್ಡ್ ಆ್ಯಂಡ್ ದಟ್ ಇಸ್ ಸೋ ಪರ್ಫೆಕ್ಟ್ ಫಾರ್ ಮೈ ಎಂಟಿ ಸ್ಪೇಸ್. ಸೊ ಈ ಕರ್ಟನ್ಸ್ನ ಕೂಡ ನಾನು ಪರ್ಚೇಸ್ ಮಾಡಿರೋದು ಫ್ರಮ್ ಅಮೆಝಾನ್. ವೆಲ್ಕಮ್ ಟು ಮೈ ವರ್ಕಿಂಗ್ ಸ್ಪೇಸ್. ಸೊ ನನ್ನ ವರ್ಕಿಂಗ್ ಸ್ಪೇಸ್ನ ಸ್ವಲ್ಪ ಕ್ಯೂಟಾಗಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ಸ್ವಿಗ್ಗಿದು, ನೋ ಆರ್ಡರ್ಸ್ ಅಂದರೆ ನಂಗೆ ಯಾವ ಆರ್ಡರ್ಸ್ ರಿಸೀವ್ ಆಗಿಲ್ಲ. ಸೊ ಇಟ್ಸ್ ಲೈಕ್ ನೋ ಆರ್ಡರ್ಸ್. ಲ್ಯಾಪ್ಟಾಪ್ ಯೂಸ್ ಮಾಡ್ತೀನಿ, ಅದಕ್ಕೆ ಪ್ರಿಂಟ್ ಹಾಕಿ ಕೊಡಬೇಕಲ್ಲ ಬಿಲ್, ಸೊ ಅದಕ್ಕೆ ಅದನ್ನು ಯೂಸ್ ಮಾಡ್ತೀನಿ. ದಿಸ್ ಇಸ್ ಸ್ಮಾಲ್ ಚೆಸ್ಟ್ ಡ್ರಾಯರ್ಸ್. ಇದರಲ್ಲಿ ನಾನು ಫ್ಯೂ ಕಾರ್ಡ್ಸ್ ಥರ ಇಟ್ಕೊಂಡಿದ್ದೀನಿ ವೆನೆವರ್ ಐ ರಿಸೀವ್ ಎನ್ ಆರ್ಡರ್ ಫ್ರಮ್ ಸ್ವಿಗ್ಗಿ, ಅದನ್ನು ಹಾಕಿ ಕಳಿಸೋದಕ್ಕೆ ಅಂತ ಹೇಳಿ. ಸೊ ದೋಸ್ ಆರ್ ಟು ಮೈ ಪಿನ್ ಬೋರ್ಡ್ಸ್. ದಿಸ್ ಇಸ್ ಫ್ರಮ್ ಅಮೆಝಾನ್ ಆ್ಯಕ್ಚುಲಿ. ಆ್ಯಂಡ್
ಮ್ಯಾನಿಫೆಸ್ಟಿಂಗ್ ಥಿಂಗ್ಸ್ ಅಂತ ಹೇಳ್ತೀವಲ್ವಾ, ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಅಂಟಿಸ್ಕೊಂಡಿದ್ದೇನೆ ನಾನು. ಫ್ರಮ್ ದೊಡ್ಡಿರ್ಲಿ 11 ಆಗಿರ್ಲಿ, ನಾನು ಈ ತರ ಒಂದು ಕೆಫೆ ಆರ್ ಬೇಕರಿ ಓಪನ್ ಮಾಡ್ಬೇಕಂತ ತುಂಬಾ ಆಸೆ ಇದೆ. ಸೊ ಅದಕ್ಕೆ ಅಂಡ್ ಥಾರ್ ಇಸ್ ಮೈ ಫೇವ್ರೆಟ್ ಕಾರ್. ಅಂಡ್ ನಂಗೆ ಸಿಯಾಲ್ ಕೊರಿಯಾ, ಸೌತ್ ಕೊರಿಯಾ ಹೋಗ್ಬೇಕಂತ ತುಂಬಾ ಇಷ್ಟ ಇದೆ. ಬಾಲಿ ಇಷ್ಟ ಇದೆ, ಟರ್ಕಿ ಇಷ್ಟ ಇದೆ, ಗ್ರೀಸ್ ಇಷ್ಟ ಇದೆ, ಅಂಡ್ ಜಪಾನ್ ಇಷ್ಟ ಇದೆ ಟು ಸಿ ದ ಚೆರಿ ಬ್ಲಾಸಮ್. ಸೊ ಅದನ್ನೆಲ್ಲ ಇಲ್ಲಿ ಹಾಕೊಂಡಿದ್ದೀನಿ. ದಿಸ್ ಕ್ಯೂಟ್ ಈವಲ್ ಲೈ ಬಂದು ನನ್ನ ಫ್ರೆಂಡ್ ನನಗೋಸ್ಕರ ಮಾಡಿಕೊಟ್ಟಿರೋದು. ಸೊ ದೇ ಹ್ಯಾವ್ ಅ ಪೇಜ್ ಆನ್ ಇನ್ಸ್ಟಾಗ್ರಾಮ್ ಕಾಲ್ಡ್ ಕ್ರಿಯೇಟಿವ್ ಗಿಫ್ಟ್ ಗ್ಯಾಲರಿ ಅಂತ. ಸೊ ದೇ ಡೂ ಹ್ಯಾಂಡ್ ವರ್ಕ್ಸ್ ಆ್ಯಂಡ್ ಎಂಬ್ರಾಯ್ಡ್ರಿ, ಅದರಲ್ಲಿ ಇದನ್ನ ಮಾಡಿಕೊಟ್ಟಿದ್ದಾರೆ. ಇಟ್ಸ್ ವೆರಿ ಪ್ರಿಟಿ. ಇದು ಬೇಡ, ಐ ಫರ್ಗೊಟ್ ಟು ರಿಮೂವ್. ಆ್ಯಂಡ್ ಇದು ಕೂಡ ನನ್ನ ಫ್ರೆಂಡೇ ನನಗೆ ಗಿಫ್ಟ್ ಮಾಡಿದ್ದು, ಈವಿಲ್ ಐ. ಸೊ ಅದನ್ನ ಅಲ್ಲಿ ಇಟ್ಕೊಂಡಿದ್ದೆ. ಆ್ಯಂಡ್ ಇದು ನನ್ನ ಚೋಟು ಕಿಚನ್. ಸೊ ಇಲ್ಲಿ ಸ್ಪ್ಯಾಚುಲಾಸ್ ಎಲ್ಲಾನು ಹಾಕೊಂಡಿದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ನಾನು ಕರೆಂಟ್ ಸ್ಟವ್ ಯೂಸ್ ಮಾಡ್ತೀನಿ. ಇಲ್ಲಿ ನನಗೆ ಸ್ಟವ್ ಇಲ್ಲ, ಅಂದರೆ ಗ್ಯಾಸ್ ಫೆಸಿಲಿಟಿ ಮಾಡ್ಕೊಂಡಿಲ್ಲ. ಸೊ ನಾನು ಕರೆಂಟ್ ಸ್ಟವ್ನ ಯೂಸ್ ಮಾಡ್ತೀನಿ. ಅಲ್ಲೇ ಕನೆಕ್ಷನ್ ಕೊಟ್ಕೊಂಡಿದ್ದೀನಿ. ಸೊ ಕರೆಂಟ್ ಸ್ಟವ್ ಯೂಸ್ ಮಾಡೋದು ನಾನು ಬರೀ ಬ್ರೌನೀಸ್ ರೆಡಿ ಮಾಡಲಿಕ್ಕೋಸ್ಕರ. ಅದು ಆ್ಯಕ್ಚುಲಿ ನಮ್ಮ ಮನೇಲಿ ಆಲ್ರೆಡಿ ಇತ್ತು, ನಾನು ಅಮೆಝಾನ್ ಅಂತ ಪರ್ಚೇಸ್ ಮಾಡಿದ್ದೆ. ಸೊ ಅದನ್ನ ತಂದು ಇಲ್ಲ ಹಾಕೊಂಡಿದ್ದೀನಿ. ಲವ್ ಬೇಕ್ ಲಿವ್. ಆ್ಯಂಡ್ ಇಲ್ಲಿ ಅಂತ ಅಂದರೆ ಇಟ್ ಈಸ್ ಡೆಫಿನೆಟ್ಲಿ ಮೆಟೀರಿಯಲ್ಸ್. ಸೊ ಬೇಕಿಂಗ್ ರಿಲೇಟೆಡ್ ಏನೇ ಮೆಟೀರಿಯಲ್ಸ್ ಬೇಕು ಅಂದು ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ಒಂದು ಓವನ್ ಬಂದು ಇಟ್ ಈಸ್ ಆ್ಯಕ್ಚುಲಿ ಮೈಕ್ರೋ ಓವನ್ ಆ್ಯಂಡ್ ನಾಟ್ OTG. ಇದು ಬಿಸಿ ಮಾಡ್ಲಿಕ್ಕೆ ಮಾತ್ರ ಯೂಸ್ ಮಾಡೋದು. ಆ್ಯಂಡ್ ನಾನು ಇದನ್ನು ಪರ್ಚೇಸ್ ಮಾಡಿದ್ದು ಫ್ರಮ್ ಮೆಟ್ರೋ. ನಾನು ತಗೊಂಡಾಗ 7,000 rupees ಆಗಿತ್ತು. ಆ್ಯಂಡ್ ಇದು ಅಮೆಝಾನಲ್ಲಿ ಕೂಡ ಅವೈಲೇಬಲ್ ಇದೆ. ಆ್ಯಂಡ್ ರೆಸ್ಟ್ ಕೆಳಗೆಲ್ಲ ಸಹ ನಾನು ಬರೀ ಬೇಕಿಂಗ್ ರಿಲೇಟೆಡ್ ಥಿಂಗ್ಸ್ನ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಟು ಮೈ ವರ್ಕ್ ಸ್ಪೇಸ್ ದೇವ್ರ ಮನೆ ಇದೆ. ಅದ್ರ ಪಕ್ಕ 2 ಚೆಸ್ಟ್ ಡ್ರಾಯರ್ಸ್ ಇದೆ. ಆ್ಯಂಡ್ ಇದು ಕೂಡ ಅಮೆಝಾನ್ ಇಂದ. ಇದ್ರ ಲಿಂಕ್ ಅಥವಾ ಇದು ಎಷ್ಟಾಯ್ತು ಪ್ರತಿಯೊಂದನ್ನು ಸ್ಕ್ರೀನ್ ಮೇಲೆ ಕೊಡ್ತೀನಿ. ಐ ಆಮ್ ಸೋ ಸಾರಿ, ಪ್ರತಿಯೊಂದು ಮರ್ತೋಗಿದ್ದೀನಿ. ಇಟ್ಸ್ ಬಿನ್ ಸೋ ಮೆನಿ ಮಂತ್ಸ್. ಸೊ ಪ್ರತಿಯೊಂದನ್ನು ಸ್ಕ್ರೀನ್ ಮೇಲೆ ಕೊಡ್ತೀನಿ. ಆ್ಯಂಡ್ ಈ ಪೀನ್ ಬ್ಯಾಗ್ ಬಂದು ನಮ್ಮ ಅಕ್ಕ ನನಗೆ ಗಿಫ್ಟ್ ಮಾಡಿದ್ದು ಈ ಸ್ಟುಡಿಯೋ ಓಪನ್ ಮಾಡಿದಾಗ. ಲೆಟ್ಸ್ ಗೆಟ್ ಇನ್ ಟು ಮೈ ರೂಮ್. ಇಲ್ಲಿ ಸ್ವಲ್ಪ ಲೈಟಿಂಗ್ ಪ್ರಾಬ್ಲಮ್ ಇದೆ, ಲೈಟಿಂಗ್ ಕಮ್ಮಿ ಇದೆ. ಬಟ್ ಐ ವಿಲ್ ಜಸ್ಟ್ ಸಿ ನಾನು ಹೇಗೆ ಕವರ್ ಮಾಡ್ಬೋದು ಅಂತ ಹೇಳಿ. ನಾನು ಮಾತಾಡೋಕೆ ಇಷ್ಟಪಡೋದು ಅಬೌಟ್ ದೀಸ್ 2 ರ್ಯಾಕ್ಸ್. ಇದನ್ನೇ ನಾನು ಅಲ್ಲಿ ಹುಡುಕ್ದೆ ಇಲ್ಲಿ ಹುಡುಕ್ದೆ, ಆ ಪ್ರೆಸೆಂಟ್ ಇತ್ತು ಈ ಪ್ರೆಸೆಂಟ್ ಇತ್ತು, ಏನೂ ಇಲ್ಲ. ಗುರ್ದಳ್ಳಿಲಿ ನಾನು ಆ್ಯಕ್ಚುಲಿ ಕೇಕ್ ಟೇಬಲ್ ಮಾಡ್ಸೋಕ್ಕೆ ಅಂತ ಹೋಗಿದ್ದೆ ಅಲ್ವಾ, ಅದು ರೈಟ್ ಆಪೋಸಿಟ್ ಅಲ್ಲೇ SK and Sons ಅಂತ ಒಂದು ಶಾಪ್ ಇತ್ತು. ಸೊ ಅಲ್ಲಿ ಹೋಗಿ ನಂಗೆ ಗೊತ್ತಿತ್ತು ದಟ್ ಐ ವಾಂಟೆಡ್ ಅ ರ್ಯಾಕ್, ಯಾಕಂದ್ರೆ ಈ ಥಿಂಗ್ಸ್ ಎಲ್ಲ ಇಡೋಕೆ ಬೇಕಿತ್ತಲ್ವಾ. ಸೊ ಅದಕ್ಕೋಸ್ಕರ ಅಲ್ಲಿ ಹೋದೆ. ದೆನ್ ಅಲ್ಲಿ ಸಿಮೆಂಟ್ ಕಲರ್, ರೆಡ್ ಕಲರ್, ಬ್ಲೂ ಕಲರ್ ರ್ಯಾಕ್ಸ್ ಇತ್ತು. ಬಟ್ ನಂಗೆ ಅದು ಯಾವುದೂ ಬೇಕಾಗಿರಲಿಲ್ಲ. ದೆನ್ ಹಿ ಸಜೆಸ್ಟೆಡ್ ಮೀ ದಿಸ್ ಐವರಿ ಕಲರ್. ಅದಕ್ಕೋಸ್ಕರ ಐ ಹ್ಯಾಡ್ ಟು ವೇಟ್ ಫಾರ್ 2 to 3 days. ಅವ್ರು ಬೇರೆ ಕಡೆಯಿಂದ ತರಿಸಿ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಅದನ್ನು ತೊಗೊಂಡು ಬಂದೆ. ಆ್ಯಂಡ್ ದಿಸ್ ರ್ಯಾಕ್ ಕಾಸ್ಟೆಡ್ ಮೀ 4,000 ಈಚ್. ಇದು 4,000, ಇದು 4,000. ಫಸ್ಟ್ ಈ ರ್ಯಾಕ್ ತೊಗೊಂಡಿದ್ದೆ. ಆ್ಯಂಡ್ ಇಷ್ಟೆಲ್ಲ ಮೆಟೀರಿಯಲ್ಸ್ನ ಇಟ್ಟಿದ್ದೆ ಆ್ಯಕ್ಚುಲಿ. ಲೇಟರ್ ಆನ್ ಸಾಕಾಗದೆ ಬಂತು, ತುಂಬ ಮೆಟೀರಿಯಲ್ಸ್ ಇತ್ತು. ಅದಕ್ಕೋಸ್ಕರ ಆಫ್ಟರ್ ಫ್ಯೂ ಮಂತ್ಸ್ ರೀಸೆಂಟಾಗಿ ಈ ರ್ಯಾಕ್ನ ಕೂಡ ಪರ್ಚೇಸ್ ಮಾಡಿ ನಾನು ಸ್ವಿಗ್ಗಿ ರಿಲೇಟೆಡ್ ಪ್ಯಾಕೇಜಿಂಗ್ ಐಟಮ್ಸ್ನೆಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ. ದಿಸ್ ಇಸ್ ಫ್ರಮ್ ಬ್ಲೂ ಸ್ಟಾರ್ ಆ್ಯಕ್ಚುಲಿ. ಇದು ತುಂಬ ಹಳೆ ಫ್ರಿಡ್ಜ್ ಅಂತ ಅಂದರೆ ಇಟ್ಸ್ ಆಲ್ಮೋಸ್ಟ್ ಲೈಕ್ 4-5 years ಆಗಿರ್ಬೋದು ತೊಗೊಂಡು. ಇದ್ರದ್ದು ಲೀಟರ್ಸ್ ನನಗೆ ಎಕ್ಸಾಕ್ಟಾಗಿ ನೆನಪಿಲ್ಲ. ಬಟ್ ಇಟ್ಸ್ ನಾಟ್ ಲೈಕ್ ಟೂ ಬಿಗ್ ಆರ್ ಟೂ ಸ್ಮಾಲ್. ಚಂದ ಇದೆ, ನನಗೆ ತುಂಬ ಇಷ್ಟ ಆಯಿತು. ಅಂದರೆ ಇದುವರೆಗೂ ತುಂಬ ಚೆನ್ನಾಗಿ ಬಾಳಿಕೆ ಬಂದಿದೆ. ಸರ್ವಿಸ್ ಅಂತೆಲ್ಲ ಏನೂ ಮಾಡಿಸಿಲ್ಲ ಬ್ಲೂ ಸ್ಟಾರಲ್ಲಿ ತೊಗೊಂಡಿದ್ದು. ಆವಾಗ ತೊಗೊಂಡಾಗ ನಾನು 35,000 ಪೇ ಮಾಡಿದ್ದೆ. 35,000 ಫಾರ್ ಫ್ರಿಡ್ಜ್. ಆ್ಯಂಡ್ ಅದೇನಂತಾರೆ, ವಾಟ್ ಯು ಟೆಲ್ ದಟ್, ವೇಟ್ ಅ ಮಿನಿಟ್ ನೋಡ್ಬಿಟ್ಟು ಹೇಳ್ತೀನಿ. ಹಾಂ, ಸ್ಟೆಬಿಲೈಸರ್. ಸೊ ಸ್ಟೆಬಿಲೈಸರ್ ಆಬ್ವಿಯಸ್ಲಿ ಎಕ್ಸ್ಟ್ರಾ ಪೇ ಮಾಡಿ ತೊಗೊಂಡಿದ್ದು. ಸೊ ಇದಕ್ಕೆ ನಾನು 35,000 ಏನೋ ಪೇ ಮಾಡಿದೆ ಈ ಫ್ರಿಡ್ಜ್ಗೆ. ಲೀಟರ್ಸ್ ನನಗೆ ನೆನಪಿಲ್ಲ, ಐ ಆಮ್ ಸೋ ಸಾರಿ ಅಬೌಟ್ ದಟ್. ಬಟ್ ನಂಗೆ ತುಂಬ ಇಷ್ಟ ಆಯಿತು. ಸೊ ಹೋಮ್ ಬೇಕರಿ ಸ್ಟುಡಿಯೋ ಓಪನ್ ಮಾಡೋಕ್ಕೂ ಮುಂಚೆನೇ ಐ ನ್ಯೂ ನಾನು ಇನ್ನೂ ಒಂದು ಫ್ರಿಡ್ಜ್ ತೊಗೊಳ್ಬೇಕು ಅಂತ. ಬಟ್ ಐ ಡಿಂಟ್ ನೋ ಯಾವಾಗ ತೊಗೊಳ್ತೀನಿ ಏನು ಅಂತ. ಇವಾಗ ಬಂದದ್ದು ನನಗೆ ಆ್ಯಕ್ಚುಲಿ ಚಾಲೆಂಜಿಂಗ್ ಅಂತ. ಬಿಕಾಸ್ ಏನೇ ಒಂದು ಸೇವ್ ಮಾಡಿದ್ದೆ ಅಲ್ವಾ, ಪ್ರತಿಯೊಂದೂ ನಾನು ಆಲ್ರೆಡಿ ಎಲ್ಲನೂ ಸ್ಪೆಂಡ್ ಮಾಡಿಬಿಟ್ಟಿದ್ದೆ. ರೈಟ್ ಫ್ರಮ್ ಈ ಮನೆಗೆ ನಾನು ಅಡ್ವಾನ್ಸ್ ಕೊಡಬೇಕಿತ್ತು. ಆ್ಯಂಡ್ ಬಂದಮೇಲೆ ಆ ಕೇಕ್ ಟೇಬಲ್ಸ್ ತೊಗೊಂಡಿದ್ದಾಗಿರಲಿ, ಅದೆಲ್ಲ ಕೇಳೋಕ್ಕೆ ಸ್ಮಾಲ್ ಅಮೌಂಟ್ಸ್ ಅಂತ ಅನಿಸ್ಬೋದು. ಬಟ್ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾ ಬಂದರೆ ಲ್ಯಾಕ್ ಟುಗೆದರ್ ಆಯಿತು. ನಾಟ್ ಲ್ಯಾಕ್ ಟುಗೆದರ್ ಆಯಿತು. ಸೊ ಇದು ಒಂದೇ ಫ್ರಿಡ್ಜಲ್ಲಿ ನನಗೆ ಕೆಲಸ ಆಗ್ತಿರ್ಲಿಲ್ಲ. ಐ ವಾಂಟೆಡ್ ಅನದರ್ ಒನ್ ಫ್ರಿಡ್ಜ್, ಮೇ ಬಿ ಅ ಬಿಟ್ ಬಿಗರ್ ದ್ಯಾನ್ ದಿಸ್. ಇದೇ ಸೈಜಲ್ಲಿ ಬೇಕಿರಲಿಲ್ಲ, ನನಗೆ ಸ್ವಲ್ಪ ದೊಡ್ಡದು ಬೇಕಿತ್ತು. ಆವಾಗ ನಾನು ಮತ್ತೆ ಹೋಗಿದ್ದೆ ಬ್ಲೂ ಸ್ಟಾರ್. ನಂಗೆ ಬ್ಲೂ ಸ್ಟಾರಲ್ಲೇ ಬೇಕಿತ್ತು. ಐ ಡಿಂಟ್ ವಾಂಟ್ ಟು ಚೇಂಜ್ ದ ಕಂಪ್ನಿ. ಮತ್ತೆ ಬ್ಲೂ ಸ್ಟಾರ್ ಹೋಗಿ ಅಲ್ಲಿ ಸ್ವಲ್ಪ ವಿಚಾರಿಸ್ಕೊಂಡು, ಸ್ವಲ್ಪ ಪ್ರೈಸಿಂಗ್ ಎಲ್ಲ ಜಾಸ್ತಿ ಆಗಿತ್ತು ಫ್ರಿಡ್ಜ್ದು. ಲೇಟರ್ ಆನ್ ನಾನು ತೊಗೊಂಡಿದ್ದೆ ಇನ್ನು ಒಂದು ಫ್ರಿಡ್ಜ್. ಅದು ನೋಡೋಣ ಬನ್ನಿ.
ಇದೇ ಆ ಫ್ರಿಡ್ಜ್ ಆ್ಯಂಡ್ ಡೆಫಿನೆಟ್ಲಿ ಇನ್ನೂ ಒಂದು ಕ್ಲಿಪ್ನ ಆ್ಯಡ್ ಮಾಡ್ತೀನಿ, ಈ ರೂಮ್ದೇ ಒಂದು ಕ್ಲಿಪ್ನ ಆ್ಯಡ್ ಮಾಡ್ತೀನಿ ಬಿಕಾಸ್ ನನಗೆ ಈ ಲೈಟಿಂಗ್ ಪ್ರಾಬ್ಲಮ್ ಇದೆ ಆ್ಯಂಡ್ ತುಂಬ ಕಮ್ಮಿ ಸ್ಪೇಸ್ ಇದು 1 BHK ಆ್ಯಂಡ್ ಈ ರೂಮ್ ತುಂಬ ಚಿಕ್ಕದಿದೆ. ಸೊ ನನಗೆ ಸ್ಟ್ಯಾಂಡ್ ಇಟ್ಟು ಮಾತಾಡೋಕ್ಕೆ ತೋರ್ಸೋಕ್ಕೆಲ್ಲ ಕಷ್ಟ ಆಗ್ತದೆ. ಸೊ ಈ ಫ್ರಿಡ್ಜ್ ದಿಸ್ ಇಸ್ ಫ್ರಮ್ ಬ್ಲೂ ಸ್ಟಾರ್ ಅಗೇನ್ ಆ್ಯಂಡ್ ಇದು 600 ಲೀಟರ್ಸ್ ಆ್ಯಂಡ್ ಇದು ನನಗೆ ಕಾಸ್ಟ್ ಆಗಿದ್ದು 60,000 rupees. ಸೊ ಎಲ್ಲದಕ್ಕಿಂತ ಒಂದು ಹ್ಯೂಜ್ ಇನ್ವೆಸ್ಟ್ಮೆಂಟ್ ಅಂತ ಬಂದರೆ ಇಟ್ಸ್ ಫ್ರಿಡ್ಜ್ ಆ್ಯಂಡ್ ಈ ಫ್ರಿಡ್ಜ್ ತೊಗೊಳೋಕ್ಕೋಸ್ಕರ ಸಾಲ ಮಾಡ್ಕೊಂಡಿದ್ದೆ. ಸಾಲ ಮಾಡ್ಕೊಂಡಿದ್ದೆ ಈ ಫ್ರಿಡ್ಜ್ ತೊಗೊಳೋಕ್ಕೋಸ್ಕರ. ಸೊ ಏನಾದರೂ ಒಂದು ಓಪನ್ ಮಾಡ್ತೀವಿ ಅಥವಾ ಏನಾದರೂ ಒಂದು ಮಾಡ್ತೀವಿ ಹೊಸದಾಗಿ ಅಥವಾ ದೊಡ್ಡದಾಗಿ ಅಂತ ಬಂದಾಗ ಡೆಫಿನೆಟ್ಲಿ ಇನ್ವೆಸ್ಟ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲ ಯಾರಾದರೂ ಸಪೋರ್ಟ್ ಮಾಡೋಕ್ಕಿರಬೇಕು, ಇನ್ವೆಸ್ಟ್ ಮಾಡೋಕ್ಕಿರಬೇಕು, ಇಲ್ಲಾಂದರೆ ನೀವು ಸೇವಿಂಗ್ಸ್ ಚೆನ್ನಾಗಿ ಮಾಡ್ಕೊಂಡಿರಬೇಕು. ಲಕ್ಕಿಲಿ ನಂಗೆ 2 ಇತ್ತು. ಲೈಕ್ ನಾನು ಸ್ವಲ್ಪ ಸೇವ್ ಮಾಡ್ಕೊಂಡಿದ್ದೆ ಆ್ಯಂಡ್ ಸ್ವಲ್ಪ ಸಾಲ ತೊಗೊಳಕ್ಕೂ ಜನ ಇದ್ರು ನನ್ನ ಸುತ್ತಮುತ್ತ. ಸೊ ಲಕ್ಕಿಲಿ ಐ ಗಾಟ್ ಇಟ್ ಡನ್ ಆಸ್ ಐ ವಾಂಟೆಡ್. ಈ ಕಂಪ್ಲೀಟ್ ಸ್ಟುಡಿಯೋ ನನಗೆ ಹೇಗೆ ಬೇಕು ನಾನು ಹಾಗೆ ಮಾಡ್ಕೊಂಡಿದ್ದೀನಿ. ಲೈಕ್ ಐ ಆಮ್ ವೆರಿ ಮಚ್ ಹ್ಯಾಪಿ ಆ್ಯಂಡ್ ಪ್ರೌಡ್ ಅಟ್ ದ ಸೇಮ್ ಟೈಮ್ ಬಿಕಾಸ್ ಈಸಿ ಅಲ್ಲ. ಇವಾಗಲೂ ನಾನು ಏನಾದರೂ ಯೋಚನೆ ಮಾಡಿದ್ರೆ ಇಷ್ಟೆಲ್ಲ ಸೆಟಪ್ ಮಾಡ್ಕೊಂಡಿದ್ದೇನೆ, ಈ ವಿಡಿಯೋ ಮಾಡ್ತಾ ಅನ್ಸಿದಂಗೆ ಇಷ್ಟೆಲ್ಲ ನಾನು ಸೆಟಪ್ ಮಾಡ್ಕೊಂಡಿದ್ದೇನೆ, ಇಷ್ಟೆಲ್ಲ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೇನೆ ಅಂತ. ಬಟ್ ಎಸ್, ಐ ಹ್ಯಾವ್ ಡನ್ ಆ್ಯಂಡ್ ಐ ಆಮ್ ಲೈಕ್ ವೆರಿ ಮಚ್ ಪ್ರೌಡ್ ಆಫ್ ಮೈ ಸೆಲ್ಫ್ ಟೆಲಿಂಗ್ ದ್ಯಾಟ್. ಹೋಪ್ಸು ಆದಷ್ಟು ಬೇಗ ನನಗೆ ಕನಸಿರೋ ರೀತಿಯಾಗಿ ಒಂದು ಬೇಕ್ರಿನ ಓಪನ್ ಮಾಡೋಕ್ಕಾಗಲಿ. ಐ ಜಸ್ಟ್ ವಿಶ್ ದ್ಯಾಟ್. ದಿಸ್ ಇಸ್ ಫ್ರಿಡ್ಜ್ 1, ಫ್ರಿಡ್ಜ್ 2 and yeah, one part I actually missed recording. ಅದು ಬಂದು ನಮ್ಮ ಕಬೋರ್ಡ್ಸ್. 1 BHK ಮನೆ ಅಂದ್ಮೇಲೆ ಕಬೋರ್ಡ್ಸ್ ಇರುತ್ತೆ ಅಲ್ಲ, ಕಬೋರ್ಡ್ಸ್ ಅಲ್ಲಿ ಏನಿರುತ್ತೆ ನೋಡೋಣ ಬನ್ನಿ. ಅಲ್ಲಿ ಕೂಡ ಕಂಪ್ಲೀಟ್ ಮೆಟೀರಿಯಲ್ಸ್ ಇಟ್ಟಿದ್ದೀನಿ, ರೈಟ್ ಫ್ರಮ್ ಬೆಂಟೋ ಬಾಕ್ಸಸ್, ಕಪ್ ಕೇಕ್ ಬಾಕ್ಸಸ್, ಇಲ್ಲಿ ಸಹ ಪೈಪಿಂಗ್ ಬ್ಯಾಗ್ಸ್ ಆಗಿರಲಿ, ದ್ಯಾನ್ ಕೆಳಗೂ ಸಹ ಎಷ್ಟೊಂದು ಕಪ್ ಕೇಕ್ ಬಾಕ್ಸಸ್ನ ಇಟ್ಕೊಂಡಿದ್ದೀನಿ. ಸೊ ಇನ್ನೂ ಒಂದು ಕಬೋರ್ಡ್ ಕೂಡ ಆ ಕಡೆ ಇದೆ ಆ್ಯಂಡ್ ಅದರಲ್ಲೂ ಕೂಡ ಕಂಪ್ಲೀಟ್ ಆಗಿ ಮೆಟೀರಿಯಲ್ಸ್ ಇಟ್ಟಿದ್ದೀನಿ. ಸೊ ರೂಮ್ ಇಸ್ ಫುಲ್ ಆಫ್ ಮೆಟೀರಿಯಲ್ಸ್ ಅಂತ ಹೇಳ್ಬೋದು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಆ್ಯಂಡ್ ನಾನು ಯಾವುದಾದ್ರೂ ಇನ್ಫಾರ್ಮೇಷನ್ ಕೊಡೋದು ಮರ್ತಿದ್ರೆ ಎಲ್ಲಾದರೂ ಮಿಸ್ ಔಟ್ ಮಾಡಿದರೆ ಡೆಫಿನೆಟ್ಟಾಗಿ ಕಮೆಂಟ್ಸಲ್ಲಿ ತಿಳಿಸಿ ಆ್ಯಂಡ್ ಐ ವುಡ್ ಬಿ ವೆರಿ ಗ್ಲಾಡ್ ಟು ರಿಪ್ಲೈ ಫಾರ್ ಆಲ್ ಆಫ್ ಇಟ್. ಹೌದು, ವಿಡಿಯೋಲಿ ನಾನು ಹೇಳಿರಲ್ಲ ಪ್ರೈಸಸ್ನ ಎಷ್ಟೊಂದ್ರದ್ದು, ಬಟ್ ಡೆಫಿನೆಟ್ಲಿ ನಾನು ಸ್ಕ್ರೀನ್ ಮೇಲೆ ಆಗಿರಲಿ ಎಲ್ಲಾದರೂ ಆಗಿರಲಿ ನಾನು ಡೆಫಿನೆಟಾಗಿ ಶೇರ್ ಮಾಡಿರ್ತೀನಿ ಎಷ್ಟು ಪ್ರೈಸ್ ಆಯಿತು, ಎಲ್ಲಿ ತೊಗೊಂಡೆ ಅಂತ. So this is all about my home bakery tour. Hope you like this video. Thank you for watching. Bye bye.